ಸ್ಕ್ವಿಡ್ ಗೇಮ್ ಸೀಸನ್ 2 ಸೀಸನ್ 1 ಬಂದು ಸುಮಾರು 3 ಇಯರ್ಸ್ ಆಗ್ತಾ ಇದೆ. ಈಗ ಸೀಸನ್ 2ನ ರಿಲೀಸ್ ಮಾಡಿದ್ದಾರೆ. ತುಂಬ ಜನ ಸೀಸನ್ 1 ನೋಡಿದವರು ಸೀಸನ್ 2ಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರು. ಅದರಲ್ಲೂ ನಾನು ಕೂಡ ಒಬ್ಬ. ಬನ್ನಿ ಈಗ ರಿಲೀಸ್ ಮಾಡಿರೋ ಸೀಸನ್ 2ನ 7 ಎಪಿಸೋಡ್ ಹೇಗಿತ್ತು ಅಂತ, ಹಾಗೆ ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ಏನಂದರೆ, ಸೀಸನ್ 1 ನೋಡಿದವರಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ದುಡ್ಡಿನ ಮೇಲೆ ಆಸೆ ಇರೋ ಹಾಗೆ ದುಡ್ಡಿನ ಅವಶ್ಯಕತೆ ಇರೋ ಜನರನ್ನು ಆಯ್ಕೆ ಮಾಡಿ ಅವರಿಗೆ ದುಡ್ಡಿನ ಆಸೆ ತೋರಿಸಿ ಸಾವು ಬದುಕು ನಡುವೆ ಇರೋ ಗೇಮ್ನನ್ನು ಆಡಿಸ್ತಾರೆ. ಅದು ಕೂಡ ಒಂದು ಸೀಕ್ರೆಟ್ ಐಲ್ಯಾಂಡ್ನಲ್ಲಿ. ಸೊ ಈ ರೀತಿ ಇರೋ ಗೇಮನ್ನು ಆಡಿ ನಮ್ಮ ಹೀರೋ ಸೀಸನ್ 1ರಲ್ಲಿ ಗೆದ್ದು ಹೊರಗೆ ಬಂದಿರ್ತಾನೆ. ಸೊ ಇವಾಗ ಅವನು ಮತ್ತೆ ಆ ಗೇಮ್ಗೆ ಹೋಗಿ ಅಲ್ಲೇ ಈ ಗೇಮ್ನ ಮುಗಿಸಿ ಇದರ ಹಿಂದೆ ಇರೋ ವ್ಯಕ್ತಿಗಳನ್ನು ಹುಡ್ಕೋಕ್ಕೋಸ್ಕರ ಮತ್ತೆ ಆ ಗೇಮ್ಗೆ ಹೋಗ್ತಾನೆ. ಈ ಪ್ರೋಸೆಸ್ನಲ್ಲಿ ಅವನು ಏನೆಲ್ಲ ಮಾಡ್ತಾನೆ ಎಂಬುವುದು ಸ್ಟೋರಿ ಆಗಿರುತ್ತೆ. ಆ್ಯಂಡ್ ಈ ಸೀರೀಸಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಗೇಮ್ ಏರಿಯಾ ಸೆಟಪ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಸೀಸನ್ 1 ಥರ ಬರೀ ಗೇಮ್ ಸುತ್ತ ಸ್ಟೋರಿ ನಡೆಯುವುದಿಲ್ಲ. ಇದರಲ್ಲಿ ಬೇರೆನೂ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ವರ್ಕ್ ಆಗಿಲ್ಲ. ಹಾಗೆ ಇದರ ಫಸ್ಟ್ 4 ಎಪಿಸೋಡ್ ಲಿಟ್ರಲಿ ಸಖತ್ತಾಗಿತ್ತು. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಹಾಗೆ BGMs ಆಲ್ಸೋ ಓಕೆ. ಇನ್ನು ಇದರಲ್ಲಿ ನನಗೆ ವರ್ಕ್ ಆಗದೇ ಇರೋದು ಏನಂದರೆ, ಸ್ಕ್ವಿಡ್ ಗೇಮ್ ಅಂದರೆ ಫಸ್ಟ್ಗೆ ನೆನಪಾಗೋದೆ ಆ ಚಿಕ್ಕ ಮಕ್ಕಳು ಗೇಮ್ಸ್. ಸೀಸನ್ 1ನಲ್ಲಿ ವರ್ಕ್ ಆಗಿದ್ದೆ ಆ ಗೇಮ್ಸ್ಗಳು. ಆದರೆ ಇದರಲ್ಲಿ ಬರೀ 3 ಗೇಮ್ಸ್ ಇದ್ದಾವೆ. ಅದರಲ್ಲಿ ಒಂದು ಗೊತ್ತಿರೋದೆ, ತುಂಬ ಕಡೆ ಬರೀ ಡ್ರಾಮಾ ಹೆಚ್ಚಾಗಿರುತ್ತೆ. ಎಲ್ಲೂ ಕೂಡ ಹೆಚ್ಚು ಥ್ರಿಲ್ಸ್ ಕೊಡೋ ಸೀನ್ಸ್ಗಳು ಇರಲಿಲ್ಲ. ಹಾಗೆ ಸೀರೀಸ್ನ ಕಥೆಯೂ ಕೂಡ ಅಪ್ಡೇಟ್ ಆಗಿಲ್ಲ. ಸೀಸನ್ 2ನಲ್ಲಿ ಏನಾದರೂ ಹೊಸದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಆದರೆ ಅದು ಇದರಲ್ಲಿ ಆಗಿಲ್ಲ. ಸದ್ಯಕ್ಕೆ ಬಂದಿರೋ 7 ಎಪಿಸೋಡ್ನಲ್ಲಿ. ಹಾಗೆ ಸೀಸನ್ 1ರಲ್ಲಿ ವರ್ಕ್ ಆಗಿದ್ದ ಹ್ಯೂಮನ್ ಎಮೋಷನ್ ಹಾಗೆ ಹ್ಯೂಮನ್ ಬಿಹೇವಿಯರ್ ಇದರಲ್ಲಿ ಇದೆ, ಆದರೆ ಹೆಚ್ಚಿಗೆ ಇರಲಿಲ್ಲ. ಅದು ಕೂಡ ಎಫೆಕ್ಟಿವ್ ಆಗಿರಲಿಲ್ಲ. ಹಾಗೆ ಸ್ಟೋರಿನೂ ಕೂಡ ತುಂಬ ಸ್ಲೋ ಆಗಿ ರನ್ ಆಗುತ್ತೆ. ಹೀಗಾಗಿ ತುಂಬ ಡ್ರ್ಯಾಗ್ ಫೀಲ್ ಕೊಡುತ್ತೆ. ಸೀಸನ್ 3ನ ಮಾಡೋಕ್ಕೋಸ್ಕರ ಸ್ಟೋರಿನ ತುಂಬ ಡ್ರ್ಯಾಗ್ ಮಾಡಿದ ಫೀಲ್ ಕೊಡ್ತು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಸೀಸನ್ 2 ಸೀಸನ್ 1 ಜೊತೆ ಕಂಪೇರ್ ಮಾಡಿದ್ರೆ ಸೀಸನ್ 1 ರೇಂಜ್ಗೆ ಇಲ್ಲ ಅಂದರು, ಬಟ್ ಓಕೆ, ಒನ್ ಟೈಮ್ ನೋಡಬಹುದು. ಇನ್ನು ಸೀರೀಸ್ನ ಫ್ಯಾಮಿಲಿ ಜೊತೆ ನೋಡಬಹುದು. ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ ಒಂದು ಸೀನ್ ಬಿಟ್ಟರೆ. ಸೊ ಇದು ನನಗೆ ಸೀರೀಸ್ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.